ಆ್ಯಂಡ್ ರಂಗಶಂಕರ್ ಅನ್ಕೊಳ್ಳೋ ನೆನಪಾಗೋದು ಶಂಕರ್ ನಾಗ್ ಅವರು. ಅವನೊಬ್ಬ ದೊಡ್ಡ ಲೀಡರ್, ಅಂದರೆ ಒಂದು ತಂಡವನ್ನು ನಡೆಸುವ ನಾಯಕ. ಅಂಡರ್ ವಾಟರ್ ಫೋಟೋಗ್ರಫಿ ಹೌದು, ಇಂಡಿಯಾದಲ್ಲಿ ಇರಲೇ ಇಲ್ಲ. ಒಂದು ಮುತ್ತಿನ ಕತೆ. ಅದು ಬಿಡಿ, ಎಲ್ಲರೂ ಬಂದು ಮಾತಾಡೋರೆ. ಅದಕ್ಕೆ ಐಡಿಯಾ ಕೊಟ್ಟಿದ್ದವನು ಶಂಕರ್. ಮೋಸ್ಟ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದು ನಿಮಗೆಲ್ಲೋ ಒಂದು ನಿರ್ದೇಶನಕ್ಕೆ ಭಾಳಷ್ಟು ಇನ್ಸ್ಪಿರೇಷನ್ ಆಯಿತು ಅನ್ಸುತ್ತಲ್ಲ ಸರ್? ಭಯಂಕರ ಫೆಂಟಾಸ್ಟಿಕ್ ಫೆಲೋ ಆತ. ಫೆಂಟಾಸ್ಟಿಕ್ ಏನು ಒಂದು ಎರಡು ಉದಾಹರಣೆ ಅಲ್ಲ. ಆ ಪ್ರೊಫೆಷ್ನಲಿಸಮ್ ಬರಬೇಕು. ನಮ್ಮಲ್ಲಿ ಪ್ರೊಫೆಷನಲ್ಸ್ ಇದ್ದಾರೆ, ಪ್ರೊಫೆಷಿಯನ್ಸಿ ಇಲ್ಲ. ಆ ಕಾಲಕ್ಕೆ ಅವನಿಗೆ ಅಪ್ರೂವಲ್ ಆಗಿ ಇನ್ನಷ್ಟು ದಿವಸ ಬದುಕಿದ್ದಿದ್ರೆ ಅವನು ಏನೇನು ಮಾಡ್ತಿದ್ನೋ. ಅವನು ಬೇಗ ಹೊಟ್ಟೋದ, ಸ್ಪೀಡಲ್ಲಿದ್ದ, ಸ್ಪೀಡ್ ಜೊತೆಗೆ ಬೇಗ ಹೊಟ್ಟೋದ. ಅವತ್ತಿನ ಕಾಲಕ್ಕೆ ಮೆಟ್ರೋ ತರಬೇಕು ಅನ್ನೋ ಒಂದು ಯೋಚನೆ ಕೂಡ ಮಾಡಿ. ಅದೆಲ್ಲ ಬಿಡಿ, ಅದು ಅವನು ಏನೇನೋ ಮಾಡ್ತಿದ್ದ. ಅವನು ಭಯಂಕರ, ಅವನು ಹಿ ವಾಸ್ ಮಲ್ಟಿ ಟಾಸ್ಕಿಂಗ್. ಏಕಕಾಲಕ್ಕೆ ಅಲ್ಲೆಲ್ಲ ರೋಪ್ ವೇ ಮಾಡ್ತೀನಿ ಅಂತಿದ್ದ, ಇನ್ನೆಲ್ಲ ಮೆಟ್ರೋ ಮಾಡ್ತೀನಿ ಅಂತಿದ್ದ, ಕಡಿಮೆ ಬೆಲೆಯ ಮನೆ ಕಟ್ಟಕ್ಕೆ ಜರ್ಮನ್ ಟೆಕ್ನಾಲಜಿ ತೊಗೊಂಬಂದಿದ್ದ. ಆ್ಯಂಡ್ ರಂಗಶಂಕರ್ ಅನ್ಕೊಳ್ಳೋ ನೆನಪಾಗೋದು ಶಂಕರ್ ನಾಗ್ ಅವರು. ಅವ್ರ ಬಗ್ಗೆ ಅವರ ಒಂದು ಒಡನಾಟ, ಅವರ ಕನಸುಗಳು. ಅವನೊಬ್ಬ ದೊಡ್ಡ ಲೀಡರ್, ಅಂದರೆ ಒಂದು ತಂಡವನ್ನು ನಡೆಸುವ ನಾಯಕ. ಅವನ ಜೊತೆಗಿನ, ಶಂಕರ್ ಜೊತೆಗಿನ ಅನುಭವಗಳನ್ನ ಒಂದು ಎರಡು ಅಂತ ಹೇಳೋದೇ ತುಂಬ ಕಷ್ಟ. ಉದಾಹರಣೆಗೆ ಹೇಳ್ತೀನಿ ನೋಡಿ. ನಾಗಮಂಡಲ ಅಂತ ನಾಟಕ ಮಾಡ್ತಾಯಿದ್ವಿ. ಅದರಲ್ಲಿ ನಾನು ನಾಯಿ ಮತ್ತು ಹಾವು ಎರಡು ಬೊಂಬೆಗಳನ್ನು ನಾನೇ ಡಿಸೈನ್ ಮಾಡಿದ್ದೆ. ನಾನು, ಪ್ರಕಾಶ್ ರೈ, ರಾಮ್ಕಿ ಅಂತ ಇನ್ನೊಬ್ಬ, ಹೀಗೆ 6 ಜನ ಈ ಬೊಂಬೆಗಳನ್ನು ಆಡಿಸ್ತಾಯಿದ್ವಿ. ನಮಗೆಲ್ರಿಗೂ ಟ್ರೈನಿಂಗ್ ಆಗಿದ್ದಿದ್ದು, ನಮ್ಮ ಹೈಟು ಎಷ್ಟಿರ್ಬೋದು, ಒಂದು 6 ಅಡಿ ಅಂದ್ಕೊಳ್ಳೋಣ ಮ್ಯಾಕ್ಸಿಮಮ್. ನಾನು 5'8". ಆ ಎತ್ತರದಿಂದ ಕೆಳಗಡೆ ಬೊಂಬೆ ಆಡಿಸೋದು ಅಭ್ಯಾಸ. ಒಂದೇ ಸಲ ಮರದ ಮೇಲೆ ಅಟ್ಟಣಿಗೆ, ಅಂದರೆ ನಾವೇ 15 ಅಡಿ ಮೇಲಿದ್ದೀವಿ, ಅದ್ರ ಮೇಲೆ ನಾವೊಂದು 6 ಅಡಿ, 20 ಅಡಿ ಮೇಲಿಂದ ನಾಯಿ ಬೊಂಬೆ ಆಡಿಸ್ಬೇಕು. ನಮಗೇನು ಅಭ್ಯಾಸ ಇತ್ತು ಆ ಸ್ಟೈಲಲ್ಲಿ ದಾರ ಎಳೆದ್ರೆ ನಾಯಿ ಕಾಲು ಹಿಂಗೆ ಎತ್ಕೊಂಡ್ಬಿಡೋದು. ಓಡಬೇಕಾದ ನಾಯಿ ಹಿಂಗೆ ಓಡಂಗೆ. ಕಷ್ಟ. 2 ದಿವಸ ಆಯಿತು, 3 ದಿವಸ ಆಯ್ತು, ಸರಿನೇ ಹೋಗ್ತಿಲ್ಲ. ಅವನಿಗೆ, ಶಂಕರ್ಗೆ ಸ್ವತಃ ಬೊಂಬೆ ಆಡಿಸಿ ಗೊತ್ತಿಲ್ಲ. ಬಟ್ ನಾವು ಮಾಡ್ತಿದ್ದ ಸರ್ಕಸ್ ನೋಡಿದ್ನಲ್ಲ, ಈಗ ಎಂತೆಂಥ ಐಡಿಯಾಗಳು ಕೊಟ್ಟ ಅಂತಂದರೆ ಅತ್ಯಂತ ಯಶಸ್ವಿಯಾದ ನಾಟಕನ ನಾವು ಮಾಡೋಕ್ಕೆ ಸಾಧ್ಯ ಆಯಿತು. ಇಟ್ ವಾಸ್ ವೆರಿ ಸಕ್ಸಸ್ಫುಲ್ ಶೋ. ಚಿತ್ರಕಲಾ ಪರಿಷತ್ನಲ್ಲಿ, ಸುಚಿತ್ರಾ ಬಯಲುರಂಗಮಂದಿರದಲ್ಲಿ, ಕಲ್ಕತ್ತಾದಲ್ಲಿ, ಮಧ್ಯಪ್ರದೇಶದ ಭೋಪಾಲ್ನಲ್ಲಿ, ಬಾಂಬೆಯಲ್ಲಿ, ಎಲ್ಲೆಲ್ಲಿ ನಾಟಕ ಆದರೂ ಯಾರು ಹಾವು ಆಡಿಸ್ತವ್ರು, ಯಾರು ನಾಯಿ ಹಿಂಗೆ ಮಾಡಿದ್ವಿ, ಎಲ್ಲರೂ ಬಂದು ಮಾತಾಡೋರೆ. ಅದಕ್ಕೆ ಐಡಿಯಾ ಕೊಟ್ಟಿದ್ದವನು ಶಂಕರ್. ಅವನಿಗೆ ಸೂತ್ರದ ಗೊಂಬೆ ಗೊತ್ತಿಲ್ಲದಿದ್ರು ಅವನು ಅಷ್ಟು ಚೆನ್ನಾಗಿ ಐಡಿಯಾಗಳನ್ನು ಕೊಡ್ತಿದ್ದ. ಏನು ಐಡಿಯಾ ಕೊಟ್ಟಿದ್ರು ಸರ್ ಅವತ್ತು? ನಾವು 12 ದಾರ ಮಾಡಿದ್ವಿ, ಅವನು ಅದನ್ನು 4 ದಾರ ಮಾಡ್ಬಿಟ್ಟು. 4 ದಾರದಲ್ಲೇ ನಮಗೆ ಬೇಕಾದ ಎಫೆಕ್ಟ್ ಬರ್ತಿತ್ತು. ಅದ್ಭುತ ವ್ಯಕ್ತಿ. ಅದು ಇದು ಒಂದು ಉದಾಹರಣೆ. ಆಮೇಲೆ ಮಾಲ್ಗುಡಿ ಡೇಸ್ ಶೂಟಿಂಗ್ ಮಾಡ್ತಿದ್ವಿ ಆಗುಂಬೆಯಲ್ಲಿ. ನಾನು ಎಲ್ಲ ಮಾಡಿಲ್ಲ, ಯಾವುದೋ 3-4 ಎಪಿಸೋಡ್ ಕೆಲಸ ಮಾಡಿದ್ದೀನಿ. ಶೂಟಿಂಗ್ ಲೊಕೇಶನ್ ನೋಡೋಕ್ಕೆ ಇವ್ರು ಹೋಗಿದ್ದಾಗ ಅಲ್ಲಿ ಫಾಲ್ಸ್ ಇತ್ತು, ಹಾಗಾಗಿ ಲೊಕೇಶನ್ ಫಿಕ್ಸ್ ಮಾಡಿದ್ರು. ಶೂಟಿಂಗಿಗೆ ಹೋದಾಗ ಬತ್ತೋಗಿದೆ, ಫಾಲ್ಸ್ ನೀರಿಲ್ಲ. ಹೆಂಗೆ ಶೂಟಿಂಗ್ ಮಾಡೋದು, ನೀರೇ ಇಲ್ಲ. ಈಗಿನ ಕಾಲದಂಗೆ CG ಎಲ್ಲ ಇಲ್ಲ, ಏನು ಮಾಡಬೇಕು ಯೋಚನೆ ಮಾಡಿದ್ರು. ಅದು ಅಷ್ಟೊತ್ತಿಗೆ ಇನ್ನೂ ಅನಂತ್ನಾಗ್ ಬರಬೇಕು, ಅವರು ಬರೋಕ್ಕೆ ಮುಂಚೆ ರೆಡಿ ಆಗಬೇಕು ಶಾರ್ಟು, ಇಲ್ದಾರೆ ಅವ್ರು ಸಿಟ್ ಮಾಡ್ಕೊಂಬಿಡ್ತಾರೆ. ಮಹಾ ಎಕ್ಸೆಂಟ್ರಿಕ್ ಫೆಲೋ ಅನಂತ್ನಾಗು. ಅವ್ರನ್ನ ನೋಡ್ಕೊಳ್ಳೋದೇ ಕಷ್ಟ. ಅವತ್ತಿನ ಕಾಲದಲ್ಲೂ, ಎಲ್ಲ ಕಾಲದಲ್ಲೂ, ಈಗಲೂ ತುಂಬ ಪರ್ಫೆಕ್ಷನಿಸ್ಟ್ ಆದಾಗ ಎಲ್ಲ ಪರ್ಫೆಕ್ಟಾಗಿ ಇರಲ್ಲ, ಏನೋ ಕೊರತೆ ಇರುತ್ತೆ. ಇಲ್ಲಿ ಶಬ್ದ ಕೇಳ್ತಿದೆ ಅಂತ ಏನ್ರಿ ಅದು ಮಾತು, ನಾವು ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ರೆ ನಿಮ್ಮ ಕೆಲಸ ಆಗಲ್ಲ. ಆ ಥರದ್ದಿರುತ್ತೆ ಸಮಸ್ಯೆ. ಸೊ ಜಲಪಾತ ಇಲ್ಲವೇ ಇಲ್ಲ, ಏನು ಮಾಡೋದು? ನಾನು ಜಾನ್ ದೇವರಾಜು, ನಾನು ಅವನು ಆರ್ಟ್ ಡೈರೆಕ್ಟ್ರು ಜಾನ್ ದೇವರಾಜು, ನಾನು ಅವನಿಗೆ ಅಸಿಸ್ಟೆಂಟು, ಆರ್ಟ್ ಡೈರೆಕ್ಟ್ರ್ ಅಸಿಸ್ಟೆಂಟ್. ನಾವು ಸೊ ಏನು ಮಾಡೋದು ನಮ್ಗೆ ಗೊತ್ತಾಗ್ತಿಲ್ಲ. ಆಗ ಶಂಕರ್ ಐಡಿಯಾ ಕೊಟ್ಟಿದ್ದು, ಒಂದಷ್ಟು ನೀರು ತರಿಸ್ಬಿಡೋಣ, ಒಂದು 7-8 ಡ್ರಮ್ ನೀರು ತರಿಸ್ಬಿಡೋಣ. ಮೇಲೆ ಹೆಂಗೋ ಹಳ್ಳ ಇದೆ, ಆ ಹಳ್ಳ ತುಂಬಿಸೋದು, ಅಲ್ಲಿಗೆ ಕಟ್ಟೆ ಇಟ್ಕೊಂಡಿರೋದು,
ಟೈಮಿಗೆ ಸರಿಯಾಗಿ ತೆಗೆದ್ರೆ ಜಲಪಾತದ ಥರ ಬೀಳುತ್ತೆ ಅಂತ. ಹಾಂ ಈ ಐಡಿಯಾ ಕೊಟ್ಟಿದ್ದು ಶಂಕರ್. ತಕ್ಷಣ ಅವನು ಜಾನ್ ದೇವರಾಜ್ ಸಿವಿಲ್ ಇಂಜಿನಿಯರ್, ಹಾಂ ನಾನು ಸಿರಾಮಿಕ್ ಇಂಜಿನಿಯರ್. ಸೊ ಹೀಗಾಗಿ ನಮ್ಮಿಬ್ಬರ ಐಡಿಯಾನು ಬಳಸಿ 2 ಎತ್ತಿನ ಗಾಡಿಯಲ್ಲಿ 8 ಡ್ರಮ್ಮು ನೀರುಗಳನ್ನು ತರಿಸಿ ಹತ್ತಿರದಲ್ಲಿ ಯಾವುದೋ ಕೆರೆಯಿಂದ ಆ ನೀರನ್ನು ಮೇಲಕ್ಕೆ ಸಾಗಿಸಿ ಅನಂತನಾಗ್ ಅವ್ರು ಬರುವ ಹೊತ್ತಿಗೆ ಅಲ್ಲಿ ಮೇಲೆ ನೀರು ತುಂಬಿಸಿ ಶಾರ್ಟ್ ಅವರು ಎಸ್ ರಾಮಚಂದ್ರ ಬೇರೆ ಕ್ಯಾಮ್ರಾಮನ್, ಆ ನೀರು ಹಿಂಗೆ ಬರ್ಬೇಕು ಅವ್ರು ಎಲ್ಲಿ ಬೇಕೋ ಅಲ್ಲಿಗೆ ಅಡ್ಡಗಳನ್ನು ನಾವೇ ಇಟ್ಕೊಂಡು ನಾವು ಕಾಣಿಸ್ದೇ ಇರೋಂಗೆ ಕೂತ್ಕೊಂಡು ಅವರು ಶಾರ್ಟ್ ರೆಡಿ ಆ್ಯಕ್ಷನ್ ಅಂದ ತಕ್ಷಣ ಇದನ್ನು ತೆಗೆದು ನೀರಂಗೆ ಬೀಳೋಂಗೆ ಮಾಡಿ ಈ ಥರದ್ದು ಎಷ್ಟು ಎಕ್ಸಾಂಪಲ್ ಕೊಡೋದು. ಅಂಡರ್ ವಾಟರ್ ಫೋಟೋಗ್ರಫಿ ಹೌದು, ಇಂಡಿಯಾದಲ್ಲಿ ಇರಲೇ ಇಲ್ಲ. ಒಂದು ಮುತ್ತಿನ ಕತೆ, ಅದು ಬಿಡಿ, ಒಂದು ಮುತ್ತಿನ ಕತೆ ಮಾಲ್ಗುಡಿ ಡೇಸ್ ಆದಮೇಲೆ ಅದು ಸಿನಿಮಾ ಮಾಲ್ಗುಡಿ ಡೇಸಲ್ಲಿ ಮಾಡಿದ್ದೀವಿ ಅಂಡರ್ ವಾಟರ್ ಫೋಟೋಗ್ರಫಿ. ಅದಕ್ಕೆ ಎಸ್ ರಾಮಚಂದ್ರ ಒಂದು ಟಬ್ ಮಾಡಿಕೊಟ್ಬಿಡಿ ಒಳಗಡೆ ಹೋಗೋಣ ಅಂತ. ಆ ಟಬ್ ಮಾಡಿಕೊಟ್ರೆ ಟಬ್ ಒಳಗೆ ಹೋಗ್ತಿಲ್ಲ, ಪ್ರೆಷರಿನ ತೊಂದರೆ. ಸೊ ನಾನು ಒಬ್ಬ ಇಂಜಿನಿಯರು, ಜಾನ್ ದೇವರಾಜ್ ಒಬ್ಬ ಇಂಜಿನಿಯರು. ಸೊ ವಾಟರಿನ ಗುಣಗಳು ಇತ್ಯಾದಿ ಎಲ್ಲ ಕಾಲೇಜಲ್ಲಿ ಕಲ್ತಿದ್ವಲ್ಲ, ಬಿಹೇವಿಯರ್ ಆಫ್ ಮೆಟೀರಿಯಲ್ಲು ಇತ್ಯಾದಿ ಎಲ್ಲ. ಹಾಗೆ ಒಂದು ಅಕ್ವೇರಿಯಂ ಥರದ್ದು ತಯಾರು ಮಾಡಿ ಅದರಲ್ಲಿ ಒಂದು ಕಡೆಗೆ 2 ಗ್ಲಾಸ್ ಹಾಕಿ, ಒಂದು ಅರ್ಧ ಗ್ಲಾಸು, ಇನ್ನು ಉಳಿದಿದ್ದ ಮೇಲೆ ಕಬ್ಬಣ, ಕೆಳಗಡೆ ಕಬ್ಬಣ, ಈ ಕಡೆ ಕಬ್ಬಣ, ಸುತ್ತ ಕಬ್ಬಣ, ಮೇಲ್ಗಡೆ ಮುಚ್ಚುವಂತಹ ಪ್ಲೇಟು. ಆ ಪ್ಲೇಟಲ್ಲಿ ಒಂದು ಪೈಪು ಆಕ್ಸಿಜನ್ ಒಳಗೆ ಹೋಗೋಕ್ಕೆ, ಒಳಗಡೆ ಖಾಲಿ, ಒಳಗಡೆ ಏನು ಆ ಗಾಳಿ ಬಿಟ್ಟು ಬೇರೆ ಏನೂ ಇರಬಾರ್ದು. ಒಳಗಡೆ ಕ್ಯಾಮ್ರಾಮನ್ನು, ಕ್ಯಾಮ್ರಾ ಅಸಿಸ್ಟೆಂಟು, ಡೈರೆಕ್ಟ್ರು, 4 ಜನ. ಹಾಂ, ಅಷ್ಟು ಸೈಜಿನ ಒಂದು ಟಬ್ಬು ಬಾಕ್ಸ್, ಕಬ್ಬಣದ ಬಾಕ್ಸ್. ಅದನ್ನು ಮೇಲೆ ಕ್ರೇನಿಂದ ಕ್ರೇನ್ ಅಂದರೆ ಈ ಥರದ ಕ್ರೇನ್ ಅಲ್ಲ, ಈ ಆ ಕಾಲದ ಕ್ರೇನು, ಒಂಥರ ಚಕ್ರ ಇಲ್ಲದೆ ಹಿಂಗಿರೋದಲ್ಲ, ಆ ಕ್ರೇನ್ ತೊಗೊಂಬಂದು ಅದರಲ್ಲಿ ನೀರಲ್ಲಿ ಇಳಿಸಿ, ಅದು ಪ್ರೆಷರನ್ನು ತಡ್ಕೊಳ್ಳೋದ ಮೇಲೆ ಕಟ್ಟಿರೋ ದಾರ, ಅದರಲ್ಲಿ ಶೂಟಿಂಗ್ ಮಾಡಿದ್ರು. ಒಳಗಡೆ ನೀರಲ್ಲಿ ಇಳಿದು ಬಿದ್ದು ಅವನಿಗೊಂದು ವಿಗ್ರಹ ಸಿಗುತ್ತೆ, ನೀವು ನೋಡ್ಬೋದು ಈಗಲೂ ಮಾಲ್ಗುಡಿ ಡೇಸಲ್ಲಿ. ಅದು ಹಂಗೆ ಶೂಟಿಂಗ್ ಮಾಡಿದ್ದು. ಅಂಡರ್ ವಾಟರ್ ಫೋಟೋಗ್ರಫಿ ಅನ್ನೋದೇ ಇಂಡಿಯಾದಲ್ಲಿ ಇರಲಿಲ್ಲ, ಮಾಡಿದ್ರಲ್ಲ ಆಗ. ಮೋಸ್ಟ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದು ನಿಮಗೆಲ್ಲೋ ಒಂದು ನಿರ್ದೇಶನಕ್ಕೆ ಭಾಳಷ್ಟು ಇನ್ಸ್ಪಿರೇಷನ್ ಆಯಿತು ಅನ್ಸುತ್ತಲ್ವ ಸರ್? ಭಯಂಕರ ಫೆಂಟಾಸ್ಟಿಕ್ ಫೆಲೋ ಆತ. ಫೆಂಟಾಸ್ಟಿಕ್ ಏನು 1-2 ಉದಾಹರಣೆ ಅಲ್ಲ. ಟ್ರೈನು ಪರ್ಮಿಷನ್ ಸಿಗಲಿಲ್ಲ, ಬೋಗಿ ಒಳಗಡೆ ಕತೆ, ಬೋಗಿ ಒಳಗೆ ನಡಿಬೇಕು, ಬೋಗಿ ಒಳಗಡೆ ಪರ್ಮಿಷನ್ ಸಿಗಲಿಲ್ಲ ಟೈಮ್ಗೆ, ಶೂಟಿಂಗ್ ಆಗಲೇಬೇಕು. 8 ಚಕ್ರ, ಆಗ 8 ಚಕ್ರದ ಲಾರಿನೇ ದೊಡ್ಡದು. 8 ಚಕ್ರದ ಮೇಲೆ ಬೋಗಿ ಸೆಟ್ ಹಾಕಿದ್ವಿ. ಓಕೆ, ಬೋಗಿ ಸೆಟ್ ಒಳಗಡೆ ತುಮಕೂರು ಪೂನಾ ರೋಡಲ್ಲಿ ಶೂಟಿಂಗು, ಬೋಗಿ ಒಳಗಡೆ ಟ್ರೈ, ಅದು ಲಾರಿ. ಅವತ್ತಿನ ಕಾಲಕ್ಕೆ ಮೆಟ್ರೋ ತರಬೇಕು ಅನ್ನೋ ಒಂದು ಯೋಚನೆ ಕೂಡ ಮಾಡಿ. ಅದೆಲ್ಲ ಬಿಡಿ, ಅದು ಅವನು ಏನೇನೋ ಮಾಡ್ತಿದ್ದ. ಅವನು ಭಯಂಕರ, ಹಿ ವಾಸ್ ಮಲ್ಟಿ ಟಾಸ್ಕಿಂಗ್. ಏಕಕಾಲಕ್ಕೆ ಅಲ್ಲೆಲ್ಲ ರೋಪ್ ವೇ ಮಾಡ್ತೀನಿ ಅಂತಿದ್ದ, ಇನ್ನೆಲ್ಲ ಮೆಟ್ರೋ ಮಾಡ್ತೀನಿ ಅಂತಿದ್ದ, ಕಡಿಮೆ ಬೆಲೆಯ ಮನೆ ಕಟ್ಟಕ್ಕೆ ಜರ್ಮನ್ ಟೆಕ್ನಾಲಜಿ ತೊಗೊಂಬಂದಿದ್ದ. 1 ವಾರದಲ್ಲಿ ಒಂದು ಮನೆ ಕಟ್ಬಿಡ್ಬೇಕು, ಆ ಥರದ ಮನೆ ರೆಡಿ ಮಾಡಿಟ್ಟಿದ್ದ. ಆ ಕಾಲಕ್ಕೆ ಅವನಿಗೆ ಅಪ್ರೂವಲ್ ಆಗಿ ಇನ್ನಷ್ಟು ದಿವಸ ಬದುಕಿದ್ದಿದ್ರೆ ಅವನು ಏನೇನು ಮಾಡ್ತಿದ್ನೋ. ಅವನು ಬೇಗ ಹೊಟ್ಟೋದ, ಸ್ಪೀಡಲ್ಲಿದ್ದ, ಸ್ಪೀಡ್ ಜೊತೆಗೆ ಬೇಗ ಹೊಟ್ಟೋದ. ಆದ್ರೆ ಅದೃಷ್ಟವಂತರು ಸರ್ ನೀವೆಲ್ಲ ಅವ್ರ ಜೊತೆ. ಅವನ್ನ ನೆನಪು, ಯಾಕಂದರೆ ನಾವುಗಳೆಲ್ಲ ಅವ್ರ ಸಿನಿಮಾ ಬಿಟ್ಟು ಬೇರೆ ನೋಡಿರಲ್ಲ. ಆ ಸಿನಿಮಾ ನೋಡೇ ಅಷ್ಟು ಇನ್ಸ್ಪೈರ್ ಆಗ್ತೀವಿ ನಾವು. ನೀವು ಜೊತೆ ಕೆಲಸ ಮಾಡಿದ್ದು ನೋಡಿ, ಈಗ ಆಗುಂಬೆಗಾಡ್ ಫಾಲ್ಸಿನ ವಿಚಾರವಾಗಲಿ, ಆ ಫೋಟೋಗ್ರಫಿ ವಿಚಾರವಾಗಲಿ, ನೀವು ಅವತ್ತಿನ ಕಾಲಕ್ಕೆ ಮಾಡಬೇಕಾದ್ರೆ ಎಷ್ಟು ಅದ್ಭುತ ಅನಿಸುತ್ತೆ ನಿಮ್ಗೆ ಅವೆಲ್ಲ ಆ ಕ್ರಿಯೇಷನ್ಸ್ ಎಲ್ಲ ನಿಮಗೆ. ಆ್ಯಂಡ್ ಇವಾಗ ಚಿತ್ರರಂಗಕ್ಕೆ ಬರೋವಂಥ ಒಂದು ನಿರ್ಮಾಪಕರಿಗಾಗಿರಲಿ ಅಥವಾ ನಿರ್ದೇಶಕರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಯಾಕಂದರೆ ನಾವು ಏನೇ ಒಂದು ಬಿಸ್ನೆಸ್ ಆಗ್ತಿಲ್ಲ, ಇನ್ನೊಂದು ಪ್ಯಾಷನ್ ಇರೋದು ಬೇರೆ. ಈಗಲೂ ವರ್ಷಕ್ಕೆ 4 ಸಿನಿಮಾ ಆಗ್ತಾ ಇದ್ದಾವೆ. ಅದೇ ಸಿನಿಮಾ ಮಾಡ್ತೀನಿ ಅಂತ ಬರೋರಿಗೆ ಸಿನಿಮಾದ ಬಗ್ಗೆ ಒಂದು ಕಲೆ ಅನ್ನುವ ಕಾರಣಕ್ಕೆ ಪ್ಯಾಷನ್ ಇರುವುದು ಸಂತೋಷ ಪಡೋಣ. ಪ್ಯಾಷನ್ ಇಸ್ ಇಂಪಾರ್ಟೆಂಟ್. ಯಾರಿಗಾರು ಯಾವುದೇ ಕೆಲಸದ ಬಗ್ಗೆ ಪ್ಯಾಷನ್ ಇರಬೇಕು. ಆದರೆ ಅದರ ಜೊತೆ ಪ್ರೊಫೆಷನಲಿಸಮ್ ಇರಬೇಕು, ಪ್ರೊಫಿಷಿಯನ್ಸಿ ಇರಬೇಕು. ಈಗ ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದಾನೆ ಅಂದರೆ ಇಲ್ಲಿ ಈ ಬೆಳಕು ಹಿಂಗೆ ಕಡಿಮೆ ಆಗ್ತಿರುವಾಗ ಅಪರ್ಚರ್ ಹೆಂಗೆ ಮಾಡಬೇಕು, ಎಕ್ಸ್ಪೋಜರ್ ಏನು ಇಡಬೇಕು, ಏನು ವೈಟ್ ಬ್ಯಾಲೆನ್ಸ್ ಮಾಡಿದ್ದೀನಿ ಅನ್ನುವ ಚಿಂತೆ ಆ ಕ್ಯಾಮ್ರಾಮನ್ಗೆ ಹೆಂಗಿರುತ್ತೋ ಹಾಗೆ ಒಬ್ಬ ನಿರ್ಮಾಪಕನಿಗೆ ನಾನು ಈ ಮಾರ್ಕೆಟ್ಗೆ ಹಿಂಗೆ ಸಿನಿಮಾ ಮಾಡ್ತಿದ್ದೀನಿ, ಎಷ್ಟು ದುಡ್ಡು ಹಾಕಿದ್ರೆ ಎಷ್ಟು ಬರ್ತದೆ ಅನ್ನುವ ಎಚ್ಚರಿಕೆ ಇರಬೇಕು. ಯಾವ ನಟ ಅವನ ಮಾರ್ಕೆಟ್ ಎಷ್ಟು ದೊಡ್ಡದು, ಆ ಮಾರ್ಕೆಟು ₹1 ನಾನು ಎಷ್ಟರೊಳಗೆ ಸಿನಿಮಾ ಮಾಡಬೇಕು, ₹1 ಮಾರ್ಕೆಟ್ಗೆ ಅವನೊಂದು 50 ಪೈಸೆಯಲ್ಲಿ ಸಿನಿಮಾ ಮಾಡಬೇಕು, ಇನ್ನೊಂದು 25 ಪೈಸೆಯನ್ನು ಮಾರ್ಕೆಟಿಂಗಿಗೆ ಅಂತ ಖರ್ಚು ಮಾಡಬೇಕು.
ಇನ್ನೊಂದು 25 ಪೈಸೆಯನ್ನು ಅವನು ಪಬ್ಲಿಸಿಟಿಗೆ ಅಂತ ಖರ್ಚು ಮಾಡಬೇಕು. ಆಗ ₹1 ಬರುತ್ತೆ. ₹1 ಮೇಲೆ ಎಷ್ಟೇ ಬಂದರೂ ಅದು ಲಾಭ ಆಗುತ್ತೆ. ಆ ಪ್ರೊಫಿಷಿಯನ್ಸಿ ಬರಬೇಕು ಅಂದರೆ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಅಂತ ಏನು ಇಂಜಿನಿಯರಿಂಗ್ನಲ್ಲಿ ಪ್ರತಿಯೊಬ್ಬರಿಗೂ 2 ವರ್ಷ ಇರ್ತದೆ, 2 ಸೆಮಿಸ್ಟರ್ ಇರ್ತದೆ, 200 ಮಾರ್ಕಿಗೆ ಉತ್ತರ ಬರೆದಿರ್ತೀವಿ. ನಮಗೆ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಆಗಿರ್ತದೆ. ಆ ತರಹದ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು ಸಿನಿಮಾ ಮಾಡೋನಿಗೆ. ಯಾಕೆಂದರೆ ಇದೊಂದು ವ್ಯಾಪಾರ. ಅದನ್ನು ನಾವು ಏನೇ ಕಲೆ ಗಿಲೆ ಏನೇ ಅಂದರೂ ಅದು ₹1 ಸಿನಿಮಾನಾದ್ರೂ ₹1 ಹಾಕಬೇಕು, ₹10 ₹10 ಆದ್ರೂ ಸಿನಿಮಾ ಆಗಿ ಹಾಕಬೇಕು, ₹100 ₹100 ಸಿನಿಮಾ. ಒಟ್ಟಿನಲ್ಲಿ ದುಡ್ಡಿಲ್ಲದೆ ಏನು ಸಿನಿಮಾ ಆಗಲ್ಲ. ಕಾಮರ್ಸ್ ಅನ್ನೋದು ಇಲ್ಲದೆ ಯಾವ ಸಿನಿಮಾನೂ ಆಗಲ್ಲ. ಲೆಕ್ಕಾಚಾರ. ಅದು ಆರ್ಟ್ ಸಿನಿಮಾ ಅಂತ ನೀವು ಕರೆಯುವ ಆರ್ಟ್ ಸಿನಿಮಾನಾರು ಆಗಿರಲಿ, ಅತ್ಯಂತ ಕಮರ್ಷಿಯಲ್ ಅಂತ ಕರೆಯುವ ಸಿನಿಮಾನಾರು ಆಗಲಿ, ಕಾಮರ್ಸ್ ಇಲ್ಲದೆ ಯಾವ ಸಿನಿಮಾನೂ ಆಗಲ್ಲ. ₹1 ಸಿನಿಮಾ, ಇನ್ನೊಂದು ₹100 ಸಿನಿಮಾ, ಅಷ್ಟೇ ವ್ಯತ್ಯಾಸ. ಈ ₹1 ಸಿನಿಮಾಗೆ ₹1 10 ಪೈಸೆ ದುಡಿಯೋ ಶಕ್ತಿ ಇರಬೇಕು. ₹100 ಸಿನಿಮಾಗೆ ₹100 ಮೇಲೆ ₹10 ದುಡಿಯೋ ಶಕ್ತಿ ಇರಬೇಕು. ಹಾಗಾದಾಗ ಮಾತ್ರ ಅದು ಸಿನಿಮಾ ಆಗಿ ಉಳಿಯೋದು. ಆ ಪ್ರೊಫೆಷ್ನಲಿಸಮ್ ಬರಬೇಕು. ನಮ್ಮಲ್ಲಿ ಪ್ರೊಫೆಷನಲ್ಸ್ ಇದ್ದಾರೆ, ಪ್ರೊಫೆಷಿಯನ್ಸಿ ಇಲ್ಲ. ಪ್ರೊಫಿಷಿಯನ್ಸಿ, ವೃತ್ತಿಪರತೆ ನಮ್ಮಲ್ಲಿ ಬಂದಾಗ ಸಿನಿಮಾ ಮಾಡುವಾಗಲೇ ಆಲೋಚನೆ ಮಾಡ್ತೀವಿ, ಇದು ಯಾಕೆ ಮಾಡಬೇಕು, ಈಗಲೇ ಯಾಕೆ ಮಾಡಬೇಕು, ಈಗ ಮಾಡಿದ್ರೆ ನಮ್ಗೆ ಎಷ್ಟು ದಿವಸದೊಳಗೆ ಮಾಡಬೇಕು, ಯಾವಾಗ ಇದಕ್ಕೆ ಮಾರ್ಕೆಟ್ ಓಪನ್ ಆಗ್ತದೆ, ಯಾವಾಗ 4 ದಿವಸ ರಜಾ ಸಿಗ್ತದೆ ಕಂಟಿನ್ಯೂಯಸ್ ಆಗಿ, ಯಾವಾಗ ಬಿಡುಗಡೆ ಮಾಡಬೇಕು, ಆಗ ನಮ್ಗೆ ಎಷ್ಟು ಆದಾಯ ಬರಬಹುದು, ಎಷ್ಟು ಥಿಯೇಟ್ರ್ ಸಿಗಬಹುದು, ಯಾವ್ಯಾವ ಥಿಯೇಟ್ರ್ನಲ್ಲಿ ಎಷ್ಟು ಬಾಡಿಗೆ, ಅಲ್ಲಿ ಎಷ್ಟು ಜನ ಬರ್ತಾರೆ, ಅಲ್ಲಿಗೆ ಬರೋ ಜನಕ್ಕೆ ನಾನು ತಲುಪೋದು ಹೇಗೆ, ಎಲ್ಲ ಯೋಚನೆ ಮಾಡ್ಬೇಕಲ್ಲ. ಮದುವೆ ಮನೆಗೆ ಅತಿಥಿಗಳನ್ನು ಕರೆದ ಹಾಗೆ ಪ್ರೇಕ್ಷಕರನ್ನು ಸಿನಿಮಾ ಮನೆಗೆ ಕರ್ಕೊಂಬರ್ಬೇಕು. ಯಾರೋ ದೊಡ್ಡ ನಟ ಇದ್ದಾನೆ ಅಂತ ಬಂದ್ಬಿಡೋದಿಲ್ವಲ್ಲ, ಅವ್ರು ಬರೋಂಗೆ ಮಾಡಬೇಕಲ್ಲ. ಅದಕ್ಕೊಂದು ದೊಡ್ಡ ಅದು ಕೆಲಸ. ಅದು ಮಾರ್ಕೆಟಿಂಗ್ ಅನ್ನೋದೊಂದು ಕೆಲಸ. ಅದನ್ನು ಮಾಡಿದಾಗ ನೀವು 100 ಮಾಡಿ 400 ಸಿನಿಮಾ ಮಾಡಿ, ದಟ್ ವಿಲ್ ವರ್ಕ್, ಅದರ್ವೈಸ್ ಇಟ್ ವಿಲ್ ನಾಟ್. ಕೊನೆಯದಾಗಿ ಕಡೆಯ ಪ್ರಶ್ನೆ ಬೆಳಕಿನ ಭಾವ, ನಿಮ್ಮ ಸಮಯದ ಅಭಾವ. ಸಿನಿಮಾ ರಂಗದಲ್ಲಿ ಪ್ರಕಾಶ್ ರಾಜ್ ಅವರು ಅತಿ ದೊಡ್ಡ ಒಂದು ಹೆಸರು ಆ್ಯಂಡ್ ಅಪ್ರತಿಭಾ ಕಲಾವಿದರು. ಆ್ಯಂಡ್ ನಾವು ಕೂಡ ಅವತ್ತಿಂದ ನೋಡ್ಕೊಂಡು ಪ್ರಕಾಶ್ ರಾಜ್ ಅವರು ಬೇರೆ ಬೇರೆ ಭಾಷೆಯಲ್ಲಿ ಎಷ್ಟೇ ಬ್ಯುಸಿ ಆಗಿದ್ರು, ಅವಾಗ ಕರ್ನಾಟಕಕ್ಕೆ ಬೆಂಗಳೂರಿಗೆಲ್ಲ ಬಂದಾಗ ಅವ್ರು ಎಲ್ಲಿದ್ದಾರೆ ಅಂತ ನಿಮ್ಮ ಮುಖಾಂತರ ತಿಳ್ಕೊತಾ ಇದ್ವಿ ನಾವು. ಸೊ ನಿಮ್ಮ ಅವರ ಒಂದು ಒಡನಾಟ ಮತ್ತು ಪ್ರಕಾಶ್ ರೈ ಅವರು ನಟನೆ ಮತ್ತು ಅಂಥ ಒಳ್ಳೆ ಕಲಾವಿದ, ಅದ್ಭುತ ಕಲಾವಿದ. ಇತ್ತೀಚೆಗೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರೇನೋ ಒಂದು ಹಾಕ್ತಾರೆ, ಅದಕ್ಕೆ ತದ್ವಿರುದ್ಧವಾಗಿ ಏನೋ ಮಾತಾಡ್ತಾರೆ. ಇದ್ದೇ ಇರುತ್ತೆ, ಎಲ್ಲ ಕಾಲದಲ್ಲೂ ಇರುತ್ತೆ. ಪರ ವಿರೋಧ ಇದ್ದೇ ಇರುತ್ತೆ, ಇರಲಿ, ಅದು ಸಂತೋಷ. ಭಿನ್ನಾಭಿಪ್ರಾಯಗಳಿದ್ದಾಗಲೇ ಒಂದು ಜಗತ್ತಿರೋದು. ಏನು ನಾನು ಮಾತಾಡಿದ್ನೆಲ್ಲ ಎಲ್ಲರೂ ಒಪ್ಕೋಬೇಕು ಅನ್ನೋ ಸ್ಥಿತಿ ಇರಬಾರ್ದು. ಎಲ್ಲರನ್ನೂ ಕ್ವಶನ್ ಮಾಡೋಂಗಿರ್ಬೇಕು. ಯಾರು ಏನೇ ಮಾತಾಡಲಿ ಆರಾಧಿಸುವ ಸ್ಥಿತಿ ಇರಬಾರ್ದು. ಅದು ಅಲ್ಲಿ ಯಾರು ಆಗಿರ್ಬೋದು, ಇಲ್ಲಿ ಯಾರು ಆಗಿರ್ಬೋದು. ನಾನು ಆಡುವ ಮಾತಿಗೂ ವಿರುದ್ಧವಾದ ಅಭಿಪ್ರಾಯ ನಿಮ್ದಾಗಿರ್ಬಾರ್ದು. ಯಾಕೆ ಆಗಿರಬಾರ್ದು? ಆದರೂ ನಾವು ಫ್ರೆಂಡ್ಸ್ ಆಗಿರಬಹುದು ಅಲ್ವೇ? ನಿಮ್ಮ ಅಭಿಪ್ರಾಯ ನಿಮ್ಮದು ಏನಿವೆ. ಪ್ರಕಾಶ ನನಗೆ ಸುಮಾರು 1983ರಲ್ಲಿ ಅಭಿನಯ ತರಂಗದಲ್ಲಿ ಅವನು ವಿದ್ಯಾರ್ಥಿಯಾಗಿದ್ದ. ನಾನು ಶಾಲೆಯ ಮೇಷ್ಟ್ರಾಗಿದ್ದೆ. ಹಾಗೆ ಮೇಷ್ಟ್ರು ಶಿಷ್ಯ ಅನ್ನುವ ಸಂಬಂಧ. ಆಮೇಲೆ ಅದು ವಯಸ್ಸಿನ ದೃಷ್ಟಿಯಿಂದ ದೊಡ್ಡ ಅಂತರ ಇರಲಿಲ್ಲ, ಗೆಳೆತನ ಬೆಳೀತು. ಆಮೇಲೆ ನನಗೆ ಮ್ಯಾಕ್ಬೆತ್ ಅನ್ನೋ ನಾಟಕ ಮಾಡ್ತಿದ್ದೆ. ಶ್ಯಾಮ್ ಅನ್ನುವ ಗೆಳೆಯ ಅವನು ಒಂದು ಬಿಸಿಲು ಕುದುರೆ ಅನ್ನೋ ಧಾರಾವಾಹಿಯಲ್ಲಿ ಒಂದು ಪಾತ್ರಕ್ಕೆ ಕರೆದ, ನನ್ನನ್ನು ಕರೆದ. ಬರೀ ನೀನು ನನ್ನನ್ನು ಕರೆದ್ರಾಗಲ್ಲ, ನನ್ನ ಫ್ರೆಂಡ್ ಪ್ರಕಾಶ ಅಂತಿದ್ದಾನೆ, ಅವನಿಗೂ ಕೊಡಬೇಕು ರೋಲು ಅಂದೆ. ಅವನಿಗೂ ಅದು ಮೊದಲನೇ ಸೀರಿಯಲ್ಲು, ನನಗೂ ಮೊದಲನೇ ಸೀರಿಯಲ್ಲು. ಅವನು ಅದರಿಂದ ಸೂಪರ್ ಹಿಟ್ ಟೆಲಿವಿಷನ್ ಕಲಾವಿದ ಆದ. ಸೀರಿಯಲ್ಗಳು ಒಂದಾದ್ಮೇಲೆ ಅವನಿಗೆ ಬರೋಕ್ಕೆ ಶುರುವಾಯಿತು. ನನಗೆ ಬರೆಯೋದಕ್ಕೆ ಸುಮಾರು ಸೀರಿಯಲ್ಗಳು ಸಿಕ್ಕಿದ್ವು. ಹೀಗೆ ಇಬ್ಬರು ಏಕಕಾಲಕ್ಕೆ ಟೆಲಿವಿಷನ್ ಪ್ರವೇಶ ಮಾಡಿದ್ವಿ. ನಾನು ಮೊದಲನೇ ಸಿನಿಮಾ ಅಂತ ಏನು ಬರೆದೆ 88ರಲ್ಲಿ, ಮಿಥಿಲೆಯ ಸೀತೆಯರು ಅಂತ. ಅದರಲ್ಲಿ ಪ್ರಕಾಶಿಂಗ್ ರೋಲ್ ಕೊಡಲೇಬೇಕು ಅಂತ ಒತ್ತಾಯ ಮಾಡಿದೆ. ಅದು ಅವನು ಆ್ಯಕ್ಟ್ ಮಾಡಿದ ಮೊದಲನೇ ಸಿನಿಮಾ ಆಯಿತು. ಸಿನಿಮಾ ಮಿಥಿಲೆಯ ಸೀತೆಯರು. ಅದಕ್ಕೆ ಮುಂಚೆ ಬಿಸಿಲು ಕುದುರೆ ಸೀರಿಯಲ್ ನನಗೆ ಮತ್ತು ಪ್ರಕಾಶಂಗೆ ಇಬ್ಬರಿಗೂ ಮೊದಲನೇ ಸೀರಿಯಲ್ ಅದು. ಅದಾದಮೇಲೆ ಹರಕೆಯ ಕುರಿ ಅನ್ನೋ ಸಿನಿಮಾ ಮಾಡ್ತಿದ್ವಿ. ಪ್ರಕಾಶನ್ನೇ ನಾಯಕನಾಗಿ ಹಾಕ್ಕೊಂಡ್ರೆ ನಾವು ಕೊಡ್ತೀನಿ, ಕತೆನ ಬರ್ಕೊಡ್ತೀನಿ ಅಂತಂದೆ. ಆ ನಿರ್ದೇಶಕರು ಒಪ್ಕೊಂಡ್ರು. ನಾವು ಸಿನಿಮಾ ಆಯಿತು, ಅವನು ಹೀರೋ ಆದ. ಆ ಡಬ್ಬ ಇಟ್ಕೊಂಡು ಇಬ್ಬರೂ ಚೆನ್ನೈಗೆ ಹೋದ್ವಿ. ಬಾಲಚಂದರ್ ಅವ್ರಿಗೆ ಸಿನಿಮಾ ತೋರಿಸಿದ್ವಿ. ಅದನ್ನ ಅವರು ಮೆಚ್ಕೊಂಡ್ರು. ನನಗೂ ಪಾತ್ರ ಕೊಟ್ಟರು, ಅವನಿಗೂ ಪಾತ್ರ ಕೊಟ್ಟರು. ನಾನು ಒಪ್ಕೊಳ್ಳಿಲ್ಲ, ಅವನು ಒಪ್ಕೊಂಡ. ಎದುರು ನಿಚ್ಚಲ್ ಅನ್ನುವ ಸೀರಿಯಲ್ನ
ದೊಡ್ಡ ಹೆಸರಾಗ್ಬಿಟ್ಟ ತಮಿಳಿನಲ್ಲಿ. ಹಂಗೆ ಅವನು ಬೆಳೆದ. ಬರೀ ತಮಿಳು ಅಲ್ಲ, ಕನ್ನಡ ತಮಿಳು ಅಲ್ಲ, ತೆಲುಗು, ಮಲಯಾಳ, ಎಲ್ಲ ಭಾಷೆ. ಒರಿಯಾ, ಶ್ರೀಲಂಕಾ, ಬೆಂಗಾಲಿ ಸಿನಿಮಾ, ಎಲ್ಲ ಭಾಷೆಯಲ್ಲೂ, ಹಿಂದಿ ಎಲ್ಲದರಲ್ಲೂ ಮಾಡ್ದ. ನೀವು ಯಾಕೆ ಸರ್ ಒಪ್ಕೊಂಡಿಲ್ಲ ಆ ಪಾತ್ರ ಅವತ್ತು ಬಾಲಚಂದರ್ ಅವರು? ನನಗೆ ತುಂಬ ಬರವಣಿಗೆಯ ಕೆಲಸ ಇತ್ತು. ಓಕೆ. ನನಗೆ ಇಲ್ಲಿ ಬೇರೆ ಕೆಲಸಗಳು ತುಂಬ ಇತ್ತು. ನನಗೆ ಹಾಗೆ ಬೇರೆ ಕಡೆಗೆ ಹಾರುವಷ್ಟು ಪುರುಸೊತ್ತಿರಲಿಲ್ಲ. ಓಕೆ. ನಾನು ಆ್ಯಕ್ಟ್ರ್ ಆಗೋದು ನನ್ನ ಉದ್ದೇಶ ಆಗಿರಲಿಲ್ಲ. ಬರಹಗಾರ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ 10 ನಿಮಿಷ ಬಿಡುವ ಟೈಮು ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಹೊತ್ತೇ ತೊಗೊಂಡೆ ನಾನು. ಬಟ್ ನಿಮ್ಮ ಹತ್ರ ಮಾತಾಡ್ತಿದ್ರೆ ಮಾತು ಮುಗಿಯಲ್ಲ ಅನ್ಸುತ್ತೆ, ಯಾಕಂದರೆ ಇನ್ನೂ ಸಾಕಷ್ಟು ಅನುಭವ ಇದೆ ನಿಮ್ಮ ಹತ್ರ ತೆಗೆಯೋದು. ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ನೆಕ್ಸ್ಟ್ ಯಾವಾಗ ಫುಲ್ಲು ಫ್ರೀ ಟೈಮಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ, ಮತ್ತೆ ಟೈಮ್ ಕೊಡಿ ಅಂತ ಇವಾಗಲೇ ಕೇಳ್ಕೊತೀನಿ. ಥ್ಯಾಂಕ್ ಯು ಸಂದೀಪ್. ಇಷ್ಟು ಹೊತ್ತು ನನ್ನನ್ನು ಹಲವು ಪ್ರಶ್ನೆಗಳನ್ನು ಕೇಳಿದ್ರಿ. ನನಗೆ ಸ್ಪೀಡ್ ಪ್ಲಸ್ಸಿನ ಪ್ರೇಕ್ಷಕರ ಜೊತೆಗೆ ಮಾತಾಡುವ ಅವಕಾಶ ಕೊಟ್ಟರಿ. ಈ ಕಾರ್ಯಕ್ರಮ ನೋಡ್ತಾ ಇರುವ ಸ್ಪೀಡ್ ಪ್ಲಸ್ಸಿನ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಮತ್ತೆ ಸಿಗ್ತಾ ಇರೋಣ, ಮತ್ತೆ ಮಾತಾಡ್ತಿರೋಣ. ಎಲ್ಲಿ ಸಂವಾದ ಇರುತ್ತೋ ಆ ಸಮಾಜ ಆರೋಗ್ಯವಾಗಿರುತ್ತೆ. ನಮ್ಮ ಸಂದೀಪನ ಈ ಮಾತುಕತೆ ನಿರಂತರವಾಗಿ ನಡೀತಾ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ, ನೆಮ್ಮದಿಯಾಗಿರಿ. ನೀವು ಮಾತ್ರ ಅಲ್ಲ, ನಿಮ್ಮ ಪಕ್ಕದ ಮನೆಯವರು ನೆಮ್ಮದಿಯಾಗಿದ್ದಾರೆ ಅಂತ ಕೇಳಿ ಅವ್ರು ನೆಮ್ಮದಿಯಾಗಿಲ್ದಿದ್ರೆ ಸಹಾಯ ಮಾಡಿ. ನಾವು ಒಟ್ಟಾಗಿ ಸಮಾಜ ಕೈ ಹಿಡ್ಕೊಂಡು ಹೋದರೆ ಇದಕ್ಕಿಂತ ಅದ್ಭುತವಾದ ಸ್ವರ್ಗ ಇನ್ನೊಂದಿರಲ್ಲ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.